ಅಯ್ಯೋ ಹೇಳಿ ಏನ್ ಮಾಡೋಣ. ಜೈಗೆ ನಿಜ ಹೇಳ್ಬಿಡೋಣವಾ? ಗಂಗಾ ನಾಣಿ ಮನೇಲಿ ಇದ್ದಾಳೆ, ಅಭಿ ದಿವ್ಯ ನಿನ್ ಮಕ್ಕಳೇ ಅಂತ ಎಲ್ಲಾನು ಜೈ ಮುಂದೆ ಕಕ್ಬಿಡೋಣವಾ? ನಿಜ ಹೇಳಿದ್ರೆ ಜೈ ಬದುಕೋಗ್ ಬಿಡ್ತಾನ? ಸಾಯಿಸ್ಬಿಡ್ತಾನೆ. ಅಯ್ಯೋ ಜೈ ಸುಮ್ನೆ ಬಿಟ್ರು ಆ ನಿತ್ಯ ರೂಪ ನಮ್ಮನ್ ಮುಗಿಸ್ಬಿಡ್ತಾರೆ. ನಾಣಿ ಹೆಂಡತಿ ಮೀನಾಕ್ಷಿಗೆ ಹೇಳ್ದಾಗೆ ಶಾಪದ ನೆಪ ಹೇಳೋಣ. ನಿಜಾನ ಬಯಲು ಮಾಡಿದ್ರೆ ಶಾಪದಿಂದ ಬದುಕಿರೋ ಗಂಗಾ ಮಕ್ಕಳು ಸತ್ತೋಗ್ತಾರೆ ಅಂತ ಜೈಗೆ ಹೇಳ್ಬಿಡೋಣ. ನಾವ್ ಏನ್ ಹೇಳಿದ್ರು ನಂಬೋದಕ್ಕೆ ಜೈ ಮೀನಾಕ್ಷಿ ತರ ಅಮಾಯಕ ಅಲ್ಲ, ಪೆದ್ದ ಅಂತೂ ಅಲ್ವೇ ಅಲ್ಲ. ನಾವು ತಪ್ಪಿಸ್ಕೊಳ್ಳೋದಿಕ್ಕೆ ಸುಳ್ಳು ಹೇಳಿದ್ವಿ ಅನ್ಕೋತಾನೆ. ನಮಗ್ ಸಾವ್ ಖಾಯಮ್ಮು. ಅಯ್ಯೋ ನನ್ಗೆ ಈಗಲೇ ಸಾಯ್ಬೇಕು ಅಂತ ಇಲ್ವೇ? ಹೇಗಾದ್ರೂ ನನ್ನ ಬದುಸ್ಕೊಳ್ಳೆ, ನಿನ್ ಸ್ಟಿಕ್ಕರ್ನ ಕಾಪಾಡ್ಕೊಳ್ಳೆ. ನಾವ್ ಬದುಕ್ಬೇಕು ಅಂದ್ರೆ ಒಂದ್ ದಾರಿ ಇದೆ. ಹೇಳ್ದೆ ಕೇಳ್ದೇನೆ ಗಂಟು ಮುಟ್ಟೆ ಕಟ್ಕೊಂಡು ಮನೆಯಿಂದ ಓಡೋಗೋಣವಾ? ನಾವ್ ಎಲ್ಲೇ ಇದ್ರು ಹುಡ್ಕೊಂಡ್ ಬರ್ತಾರೆ. ಹುಷಾರಾಗ್ದಿರೋ ರೋಗ ಬಂದಿದೆ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಣವಾ? ಎಷ್ಟು ದಿನ ಅಂತ ದಿಕ್ಕಿಲ್ದಿರೋ ಹಾಸ್ಪಿಟಲ್ ಇರೋದು? ಹೋಗ್ಲಿ, ಏನಾದ್ರೂ ಅಪರಾಧ ಮಾಡಿ ಜೈಲಲ್ಲಿ ಕೂತ್ಕೊಳ್ಳೋಣವಾ? ಜೈ ನಮ್ಮನ್ನ ಜೈಲು ಕೂಡ ಹೋಗಕ್ ಬಿಡಲ್ಲ. ಅಯ್ಯೋ ದೇವ್ರೆ, ಅಯ್ಯೋ ಇನ್ಯಾವ ದಾರಿ ಇದೆಯೇ? ಫೈನಲ್ ಆಗಿ ಆತ್ಮಹತ್ಯೆನೇನಾ? ಅಲ್ಲ, ಮೊದ್ಲಿನ ಹಾಗೆ ಗಂಗಾ ವಿಷಯನ ಮುಚ್ಚಿಡೋದು. ಯಾರೇ ಕೇಳಿದ್ರು ಸರಿ, ಗಂಗಾ ಬಗ್ಗೆ ಹೇಳ್ದೇ ಇರೋದು. ಎಷ್ಟು ದಿನ ಅಂತ ಮುಚ್ಚಿಡ್ತೀವಿ? ಯಾವತ್ತೂ ಒಂದಿನ ನಿತ್ಯಗೆ ಜೈಗೆ ಗೊತ್ತಾಗೋಗುತ್ತೆ ಅಲ್ವಾ? ಇಷ್ಟು ದಿನ ಜೈ ನಮ್ ಸ್ವಪ್ನನ ಮದ್ವೆ ಮಾಡ್ಕೊಂಡಿಲ್ಲ ಅನ್ನೋ ಕೋಪದಿಂದ, ಸ್ವಪ್ನಾಗೆ ನಿತ್ಯ ಸ್ಪರ್ಧಿ ಆಗಿದ್ದಾಳೆ ಅನ್ನೋ ದ್ವೇಷದಿಂದ ಜೈಗೆ ನಿತ್ಯಗೆ ನಾವ್ ನಿಜ ಹೇಳಲಿಲ್ಲ. ಇವಾಗ ನಿಜ ಗೊತ್ತಾದ್ರೆ ನಮ್ ಪ್ರಾಣ ಹೋಗುತ್ತೆ. ಅದಕ್ಕೆ ಆ ಪ್ರಾಣನ ಕಾಪಾಡ್ಕೊಳಕ್ಕೆ ನಾವು ನಿಜ ಹೇಳ್ಬಾರ್ದು. ನಮ್ ಪ್ರಾಣಕ್ಕಿಂತ ಗಂಗಾ ಎಲ್ಲಿದ್ದಾಳೆ ಅನ್ನೋ ನಿಜ ಹೆಚ್ಚಲ್ಲ. ಅದೆಲ್ಲ ಸರಿ ಚಂದ್ರಿಕಾ, ಆ ನಿಜನ ಎಷ್ಟು ದಿನ ಅಂತ ಮುಚ್ಚಿಡ್ತೀವಿ? ಗಂಗಾ ಬಗ್ಗೆ ಬಾಯಿ ಬಿಡ್ದಾಗೆ ಎಷ್ಟು ದಿನ ಅಂತ ಕವರ್ ಮಾಡ್ತೀಯಾ? ಅದಕ್ಕೆ ನಾವು ಹುಷಾರಾಗಿರ್ಬೇಕು ಪೌಡ್ರು. ಯಾಕಮ್ಮ? ನಿಮ್ ಜೊತೆ ಸೇರಿ ಜಾಗಿಂಗ್ ಮಾಡೋಣ ಅಂತ. ನಮಗ್ ಇಂಟ್ರೆಸ್ಟ್ ಇಲ್ಲಮ್ಮ, ನೀನೇ ಮಾಡ್ಕೋ. ನಾನು ಪಾರ್ಕ್ ಬರೋಕ್ ಹೇಳ್ತಾ ಇದ್ದೀನಿ, ತಕ್ಷಣ ಬನ್ನಿ. ಹಬ್ಬಾ, ನಮಗ್ ಜಾಗಿಂಗ್ ಅಗತ್ಯ ಇಲ್ಲಮ್ಮ. ನಮ್ ಹೆಲ್ತ್ ಬಗ್ಗೆ ನೀನೇನ್ ಕೇರ್ ತಗೋಬೇಕಾಗಿರೋ ಅಗತ್ಯ ಇಲ್ಲ. ನಿಮ್ ಜೊತೆ ಮಾತಾಡ್ಬೇಕು, ಬನ್ನಿ. ಅಯ್ಯೋ, ನಮ್ಮ ಹತ್ರ ಏನ್ ಮಾತಾಡ್ಬೇಕಮ್ಮ? 10 ನಿಮಿಷದಲ್ಲಿ ಇಲ್ಲಿರ್ಬೇಕು. ನಾವಿನ್ನ ಫ್ರೆಶ್ ಆಗಿಲ್ಲಮ್ಮ. ಪರವಾಗಿಲ್ಲ, ಅದೇ ಮುಖದಲ್ಲೇ ಬನ್ನಿ. ಅಯ್ಯೋ, ಅದ್ ಹಾಗಲ್ಲಮ್ಮ. ಡೂ ವಾಟ್ ಐ ಸೇ. ನೀವು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬರ್ತೀನಿ. ಅಯ್ಯೋ ಬೇಡ ಬಿಡಮ್ಮ, ನಾವೇ ಬರ್ತೀವಿ. ನಿತ್ಯ ಇಷ್ಟ ಅರ್ಜೆಂಟ್ ಆಗಿ ಬರಕ್ ಹೇಳ್ತಿದ್ದಾಳಲ್ಲ ಪೌಡ್ರು. ಅಯ್ಯೋ, ಹಾಗಾದ್ರೆ ಆ ಜೈಗೆ ಡೌಟ್ ಬಂದಿರೋ ಹಾಗೆ ನಿತ್ಯ ಕೂಡ ನಮ್ಮ ಮೇಲೆ ಡೌಟ್ ಬಂದಿದ್ಯಾ ಏನೋ? ಅದಕ್ಕೆಲ್ಲ ಚಾನ್ಸೇ ಇಲ್ಲ. ಆದ್ರೆ ಅವಳ ವಾಯ್ಸಲ್ಲಿ ಏನೋ ಫೋರ್ಸ್ ಕಾಣಿಸ್ತಿದೆ ಪೌಡ್ರು. ಯಾವ್ದಕ್ಕೂ ಒಳ್ಳೇದು, ಪಾರ್ಕ್ಗೆ ಹೋಗೋಣ ಪೌಡ್ರು. ಅಲ್ಲಿ ನಿಮ್ ಬಾಯ್ ಜಾಗ್ರತೆ. ನನ್ ದರಿದ್ರ ಜೀವನಕ್ಕೆ ರಾತ್ರಿ ಎಲ್ಲ ಕೆಟ್ಟ ಕನಸಿನ ನಿದ್ರೆ ಇಲ್ಲ, ಬೆಳಿಗ್ಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ನಡಿ ನಡಿ ನಡಿ. ಅಯ್ಯೋ ಬನ್ನಿ ಬನ್ನಿ. ಮತ್ತೆ ಜಾಗಿಂಗ್ ಡ್ರೆಸ್ ಎಲ್ಲಿ? ಜೈ ಹತ್ರ ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಹಾಸ್ಪಿಟ್ಲಿಗೆ ಹೋಗ್ತಿದೀವಿ ಕಣೋ. ಯಾಕತ್ತೆ? ನಿಮ್ಮ ಅತ್ತೆಗೆ ಮೈ ಹುಷಾರಿಲ್ಲ ಅಳಿಮಯ್ಯ. ಚೆನ್ನಾಗೇ ಇದೀರಲ್ವಾ? ಏನತ್ತೆ? ಸ್ವಲ್ಪ ಹೊತ್ತು ನೀನ್ ಸುಮ್ನಿರು ಪೌಡ್ರು, ನಾನ್ ಮ್ಯಾನೇಜ್ ಮಾಡ್ತೀನಲ್ವಾ. ಹುಷಾರಿಲ್ದಿರೋದು ನನ್ಗಲ್ಲ ಜೈ, ನನ್ ಫ್ರೆಂಡ್ಗೆ. ಬೆಳಗ್ಗೆನೆ ಫಿಟ್ಸ್ ಬಂದು ಬಿದ್ದೋದ್ಲಂತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ನೋಡೋದಕ್ಕೆ ಹೋಗ್ತಿದೀವಿ. ಹೌದಾ? ನಡೀರಿ, ಹಾಸ್ಪಿಟಲ್ ಹತ್ರ ನಾನೇ ಡ್ರಾಪ್ ಮಾಡ್ತೀನಿ. ಯಾಕೆ? ನಮ್ ಕಾರ್ ಇದೆಯಲ್ಲ, ಅದ್ರಲ್ಲೇ ಹೋಗ್ತೀವಿ. ಬನ್ರಿ. ಅಬ್ಬಾ ಬನ್ನಿ ಬನ್ನಿ. ಕಂದ, ಕಾಫಿ ತಗೊಂಡ್ ಬರ್ಲಾ? ಬೇಡ ಚಿಕ್ಕಮ್ಮ, ಜಾಗಿಂಗ್ ಹೋಗ್ತಿದ್ದೀನಿ, ಬಂದ್ಮೇಲೆ ಕುಡಿತೀನಿ. ಸರಿ ಕಂದ. ಚಿಕ್ಕಮ್ಮ, ನೈಟ್ ಡಿನ್ನರ್ ಮಾಡ್ಬೇಕಾದ್ರೆ ಅತ್ತೆ ಮಾವನ್ ಬಿಹೇವಿಯರ್ ಅಲ್ಲಿ ನೀವೇನಾದ್ರೂ ಡಿಫ್ರೆನ್ಸ್ ನೋಟಿಸ್ ಮಾಡಿದ್ರಾ? ನಿನ್ಗೀಗ ಡೌಟ್ ಬರ್ತಿದ್ಯಾ ಕಂದ? ನನ್ಗೆ ಅವ್ರ ಮೇಲೆ ಮೊದ್ಲಿಂದಾನೂ ಡೌಟ್ ಇದೆ. ನಮ್ ಹತ್ರ ಅವ್ರು ಏನೋ ಮುಚ್ಚಿಡ್ತಿದ್ದಾರೆ ಅಂತ ಅಜ್ಜಿ ನಾನು ತುಂಬಾ ಸಾರಿ ಅನ್ಕೊಂಡಿದೀವಿ ಅಲ್ವಾ?
ಅರೆ ಸ್ವಾಮಿ, ಏನ್ ಹೀಗ್ ಓಡ್ತಾ ಇದ್ಯಾ? ಅವಾಗ ಯಾವಾಗ್ಲೂ ಟ್ರೈನಿಂಗ್ ಅಲ್ಲಿ ಓಡಿದ್ದು ಸರ್, ಮತ್ತೆ ಇವಾಗ ಓಡಿಸ್ತಾ ಇದ್ದೀರಾ ಸರ್? ಉಶ್, ಜಾಗಿಂಗು ನಮ್ಮ ಮೈಗೆ ಅದ್ರ ಮೇಲಿರೋ ಯೂನಿಫಾರ್ಮ್ಗೆ ತುಂಬಾ ಒಳ್ಳೇದಯ್ಯ. ಹಾ, ನೀನ್ ಹೀಗಾದ್ರೆ ಕಳ್ಳನ್ ಹೇಗ್ ಹಿಡಿತೀಯ? ನಾನ್ ನಿತ್ಯನ್ ಹೇಗ್ ಕ್ಯಾಚ್ ಮಾಡೋದು? ನಿಮ್ ಲವಿಗೋಸ್ಕರ ನನ್ಗೊಬ್ಬನ್ ಕರ್ಗಿಸ್ತೀರಾ ಸರ್? ತಪ್ಪಲ್ಲ ಸ್ವಾಮಿ, ನಾನ್ ಸೋಲೋ ಆಗಿ ನಿತ್ಯನ ಫೇಸ್ ಮಾಡಕ್ ಆಗಲ್ಲ. ಅದೇ ನೀನ್ ನನ್ ಪಕ್ಕದಲ್ಲಿ ಇದ್ದೆ ಅನ್ಕೋ, ಇನ್ವೆಸ್ಟಿಗೇಷನ್ ಇಂಟ್ರಾಗೇಷನ್ ಅಂತ ಕವರ್ ಮ್ಯಾನೇಜ್ ಮಾಡ್ಬೋದು. ಏನ್ ಸರ್ ನೀವು, ಒಂದ್ ಕಡೆ ಗಂಗಾ ಅವ್ರು ಕಾಣಿಸ್ತಿಲ್ಲ ಅಂತ ಜೈ ಸರ್ ಫೀಲ್ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ನಿಮ್ಗೆ ನಿತ್ಯ ಅವ್ರ ಜೊತೆ ರೊಮ್ಯಾನ್ಸ್ ಬೇಕಾ? ನೋಡ್ ಸ್ವಾಮಿ, ಇವತ್ತೋ ನಾಳೆನೋ ಜೈ ಅವ್ರಿಗೆ ಗಂಗಾ ಅವರು ಸಿಗ್ತಾರೆ. ಅಷ್ಟ್ರಲ್ಲಿ ನಿತ್ಯ ಅವ್ರ ಪಕ್ಕದಲ್ಲಿ ನಾನು ಹಸೆಮಣೆ ಕನ್ಫರ್ಮ್ ಮಾಡ್ಕೋಬೇಕು. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕವರವು ನೀನು, ಕೈಯ ಬಿಡದೆ ಇರು ಜೊತೆಗೆ ಅಂತ ನಿತ್ಯನ್ ಜೊತೆ ಡ್ಯೂಯೆಟ್ ಹಾಡ್ಬೇಕು ಅಲ್ವಾ? ನಿಮ್ ಡ್ಯೂಯೆಟ್ಗೋಸ್ಕರ ನಾನ್ ಬಿಡ್ಬೇಕಾಗಿದೆಯಲ್ಲ ಸರ್? ಏನಯ್ಯ ಸ್ವಾಮಿ, ನನ್ಗೋಸ್ಕರ ಅಷ್ಟು ಕಷ್ಟ ಪಡಲ್ವೇನಯ್ಯ? ಅದಕ್ಕೆ ಅಲ್ವಾ ಸರ್, ನಿನ್ನೆ ಎಲ್ಲ ಶೇಖರ್ಗೋಸ್ಕರ ತಿರುಗಿ ಸುಸ್ತಾಗಿ ಮಲ್ಕೊಂಡಿದ್ದೆ. ಬೆಳಿಗ್ಗೆ ನೀವು ಫೋನ್ ಮಾಡಿದ್ರಿ ಅಂತ ಎದ್ ಬಂದೆ ಅಲ್ವಾ ಸರ್? ದಟ್ಸ್ ದ ಸ್ಪಿರಿಟ್ ಸ್ವಾಮಿ. ನನ್ ಲವ್ ಸಕ್ಸಸ್ ಆಗೋವರೆಗೂ ಹೀಗೇ ಕಂಟಿನ್ಯೂ ಮಾಡು. ನನಗೂ ನಿತ್ಯಗೂ ಮದ್ವೆ ಆಗ್ತಿದ್ದಾಗೇನೆ ನಿನಗೆ CI ಆಗಿ ಪ್ರಮೋಷನ್ ಕೊಡಿಸ್ತೀನಿ. ನಿಮಗೆ ನಿತ್ಯ ಅವರು ಬೀಳೋದ್ರೊಳಗೆ ನಾನ್ ಬಿದ್ದೋಗಿರ್ತೀನಿ ಸರ್. ಸ್ವಾಮಿ, ಅಂದ್ರೆ ಕೆಳಗ್ ಬಿದ್ದು ಹೋಗ್ತೀನಿ ಅಂತ ಹೇಳಿದೆ ಸರ್. ಓ, ಹಾ ಕ್ಲಾರಿಟಿ ಕೊಡು, ಇಲ್ಲ ಅಂದ್ರೆ ಕ್ಲಾಶ್ ಬರುತ್ತೆ. ಇದೆಲ್ಲ ಬಿಡು, ಮೊದ್ಲು ನಿತ್ಯ ಅಲ್ಲಿದಳ ಹುಡ್ಕಣ ಬಾ. ನಡೀರಿ ಸರ್. ಏನ್ರಿ ಏನ್ರಿ